ಸಕ್ಸಸ್ ಎಫರ್ಟ್ ನಮ್ಮ ಚಾನೆಲ್ಗೆ ಸ್ವಾಗತ. ನಿಮಗೆ ಓದುವ ಹವ್ಯಾಸ ಬೆಳೆಯಬೇಕು ಅಂದರೆ ವಿಡಿಯೋ ನೋಡಿ. ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂಬ ಗುರಿ ಸ್ಪಷ್ಟವಾದಾಗ ಓದುವ ಆಸಕ್ತಿ ಸ್ವತಃ ಹೆಚ್ಚಾಗುತ್ತದೆ. ಶಿಕ್ಷಣವೇ ನಮ್ಮ ಭವಿಷ್ಯವನ್ನು ರೂಪಿಸುವ ಪ್ರಮುಖ ಸಾಧನ ಎಂಬ ಅರಿವು ಬಂದಾಗ ಓದಲೇಬೇಕು ಎಂಬ ಹಠ ಮನಸ್ಸಿನಲ್ಲಿ ಮೂಡುತ್ತದೆ. ಈ ಹಠವು ಕೇವಲ ಪರೀಕ್ಷೆಯಲ್ಲಿ ಅಂಕಗಳನ್ನು ಪಡೆಯುವುದಕ್ಕಲ್ಲ, ಜ್ಞಾನವನ್ನು ಸಂಪಾದಿಸಿ ಉತ್ತಮ ವ್ಯಕ್ತಿಯಾಗಲು ಸಹಾಯ ಮಾಡುತ್ತದೆ. ಪ್ರತಿದಿನ ಸ್ವಲ್ಪ ಸಮಯ ಓದುವುದನ್ನು ಅಭ್ಯಾಸ ಮಾಡಿಕೊಂಡರೆ ಅದು ಕ್ರಮೇಣ ಆಸಕ್ತಿಯಾಗಿ ಬದಲಾಗುತ್ತದೆ. ಯಶಸ್ವಿ ವ್ಯಕ್ತಿಗಳ ಜೀವನ ಕಥೆಗಳನ್ನು ಓದುವುದು, ನಮ್ಮ ಕನಸುಗಳನ್ನು ನೆನಪಿಸಿಕೊಳ್ಳುವುದು ಮತ್ತು ಗುರಿಯತ್ತ ಗಮನ ಹರಿಸುವುದು ಓದುವ ಹಠವನ್ನು ಹೆಚ್ಚಿಸುತ್ತದೆ. ಕಷ್ಟಗಳು ಬಂದರೂ, ಸೋಲುಗಳು ಎದುರಾದರೂ ಓದನ್ನು ಬಿಡದೆ ಮುಂದುವರಿಸಿದರೆ ಯಶಸ್ಸು ಖಂಡಿತ ಸಿಗುತ್ತದೆ. ಆದ್ದರಿಂದ ಓದಲೇಬೇಕು ಎಂಬ ಹಠವೇ ಯಶಸ್ಸಿನ ಮೊದಲ ಹೆಜ್ಜೆ. ಕೇವಲ ಪುಸ್ತಕ ಓದುವುದಷ್ಟೇ ಅಲ್ಲ, ಅರ್ಥ ಮಾಡಿಕೊಂಡು ನೆನಪಿಟ್ಟುಕೊಳ್ಳುವುದೇ ನಿಜವಾದ ಓದುವ ಕಲೆ. ಉತ್ತಮ ಓದುವ ಅಭ್ಯಾಸವು ಜ್ಞಾನವನ್ನು ಹೆಚ್ಚಿಸಿ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಓದುವಾಗ ಮೊದಲು ಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡಬೇಕು. ಓದುವ ವೇಳಾಪಟ್ಟಿಯನ್ನು ಮಾಡಿಕೊಂಡು ಪ್ರತಿದಿನ ನಿಗದಿತ ಸಮಯದಲ್ಲಿ ಓದುವುದು ಉತ್ತಮ. ಒಂದು ವಿಷಯವನ್ನು ಓದಿದ ನಂತರ ಅದರ ಮುಖ್ಯ ಅಂಶಗಳನ್ನು ಟಿಪ್ಪಣಿಯಾಗಿ ಬರೆಯಬೇಕು. ಇದರಿಂದ ವಿಷಯ ಸುಲಭವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ಓದುವಾಗ ಮೊಬೈಲ್, ಟಿವಿ ಮತ್ತು ಇತರ ಗಮನ ಬೇರೆಡೆ ಸೆಳೆಯುವ ವಸ್ತುಗಳಿಂದ ದೂರ ಇರಬೇಕು. ಸಣ್ಣ ಸಣ್ಣ ಗುರಿಗಳನ್ನು ಇಟ್ಟುಕೊಂಡು ಓದಿದರೆ ಆಸಕ್ತಿ ಹೆಚ್ಚುತ್ತದೆ. ಅರ್ಥವಾಗದ ವಿಷಯಗಳನ್ನು ಶಿಕ್ಷಕರು ಅಥವಾ ಸ್ನೇಹಿತರ ಸಹಾಯದಿಂದ ತಿಳಿದುಕೊಳ್ಳಬೇಕು. ಓದುವಿಕೆಯ ಜೊತೆಗೆ ಸಾಕಷ್ಟು ನಿದ್ರೆ, ಸರಿಯಾದ ಆಹಾರ ಮತ್ತು ಸ್ವಲ್ಪ ವ್ಯಾಯಾಮ ಕೂಡ ಅಗತ್ಯ. ಆರೋಗ್ಯಕರ ದೇಹ ಮತ್ತು ಮನಸ್ಸು ಉತ್ತಮ ಅಧ್ಯಯನಕ್ಕೆ ಸಹಕಾರಿಯಾಗುತ್ತದೆ.